ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ನಿಮಗೆ ಸ್ಕಿನ್ ಕೇರ್ ಬಗ್ಗೆ ಒಂದೊಳ್ಳೆ ಟಿಪ್ಸ್ನ ಕೊಡ್ತೀನಿ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ತುಂಬ ಜನ ನಾವು ಸ್ಕಿನ್ ಕೇರ್ನ ರೊಟೀನ ತುಂಬ ಚೆನ್ನಾಗಿ ಫಾಲೋ ಮಾಡ್ತೀವಿ, ಆದರೆ ನಮಗೆ ರಿಸಲ್ಟ್ ಬರ್ತಿಲ್ಲ ಅಂತ ಹೇಳ್ತೀರಾ. ನಾನು ಹೇಳೋ ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಗ್ಲೋ ಆಗಿ ಕಾಣಿಸುತ್ತೆ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಕ್ಲೆನ್ಸಿಂಗ್. ಇದು ಮುಖದ ಮೇಲೆ ಇರೋ ಧೂಳು, ಆಯಿಲ್ ಮತ್ತು ಮೇಕಪ್ನ ತೆಗಿಯೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ತುಂಬಾ ಇಂಪಾರ್ಟೆಂಟು. ಒಂದು ಜೆಂಟಲ್ ಫೇಸ್ ವಾಶ್ ತೊಗೊಂಡು ಬೆರಳಲ್ಲಿ ಚೆನ್ನಾಗಿ ಫಾರ್ಮ್ ಮಾಡಿ ಮುಖಕ್ಕೆ ಸರ್ಕ್ಯುಲರ್ ಆಗಿ ಮೋಷನಲ್ಲಿ ಮಸಾಜ್ ಮಾಡಿ 2 ನಿಮಿಷ ಮಸಾಜ್ ಮಾಡಿ ನಂತರ ಉಗುರು ಬೆಚ್ಚಗೆ ನೀರಲ್ಲಿ ಇಲ್ಲಾಂದರೆ ತಣ್ಣೀರಲ್ಲಿ ತೊಳೆಯಿರಿ. ಸ್ಟೆಪ್ ನಂಬರ್ 2, ಡಬಲ್ ಕ್ಲೆನ್ಸಿಂಗ್ ಎಕ್ಸ್ಫೋಲಿಯೇಷನ್. ಇದು ವಾರಕ್ಕೆ 2-3 ಸತಿನಾದರೂ ಮಾಡಿ. ತುಂಬಾ ಒಳ್ಳೆಯದು. ಒಂದು ಮೈಲ್ಡ್ ಸ್ಕ್ರಬ್ ತೊಗೊಂಡು ಮುಖಕ್ಕೆ ಲೈಟಾಗಿ ಸರ್ಕ್ಯುಲರಾಗಿ ಮೋಷನಲ್ಲಿ ಅಪ್ಲೈ ಮಾಡಿ. ಜಾಸ್ತಿ ಪ್ರೆಷರ್ ಕೊಡೋಕೆ ಹೋಗಬೇಡಿ. ಸ್ಕಿನ್ ಸೆನ್ಸಿಟಿವ್ ಆಗಿರೋದ್ರಿಂದ 2 ನಿಮಿಷ ಮಸಾಜ್ ಮಾಡಿ ಸಾಕು. ಇದರಿಂದ ನಿಮಗೆ ಡೆಡ್ ಸ್ಕಿನ್ ಸೆಲ್ಸ್ನ ಹೋಗುತ್ತೆ. ಸ್ಟೆಪ್ ನಂಬರ್ 3, ಸ್ಟಿಮ್ಮಿಂಗ್. ಈ ಸ್ಟಿಮ್ಮಿಂಗ್ ಮಾಡೋದ್ರಿಂದ ನಿಮ್ಮ ಫೇಸ್ಗೆ ತುಂಬಾ ಹೆಲ್ದಿಯಾಗಿರುತ್ತೆ, ನ್ಯಾಚುರಾಗಿ ಹೆಲ್ದಿಯಾಗಿ ಬಿಡುತ್ತೆ. ಅದು ಒಂದು ಬೌಲ್ನಲ್ಲಿ ಬಿಸಿನೀರು ತೊಗೊಂಡು ನೀವು ಮುಖಕ್ಕೆ ಟವಲ್ ಹಾಕ್ಕೊಂಡು 5 ನಿಮಿಷ ಸ್ಟಿಮ್ ತೊಗೊಳ್ಳಿ. ಇದರಿಂದ ಫೋರ್ಸ್ ಓಪನ್ ಆಗಿ ಮುಂದಿನ ಪ್ರಾಡಕ್ಟ್ ನೀವೇನಾದರೂ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸ್ಟೆಪ್ ನಂಬರ್ 4, ಫೇಸ್ ಮಾಸ್ಕ್. ನಿಮ್ಮ ಸ್ಕಿನ್ಗೆ ಸೂಟಬಲ್ ಆಗುವಂಥ ಫೇಸ್ ಮಾಸ್ಕ್ನ ನೀವು ಚೂಸ್ ಮಾಡಿ. ಅಂತೇಳಿದ್ರೆ ಆಯಿಲಿ ಸ್ಕಿನ್ ಇರೋರಿಗೆ ಮಲ್ಟಿನಿಮಿಟಿ, ಡ್ರೈ ಸ್ಕಿನ್ ಇರೋರಿಗೆ ಜೇನುತುಪ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಕುತ್ತಿಗೆ ಮತ್ತು ಮುಖಕ್ಕೆ 10-15 ನಿಮಿಷ ಒಣಗಿಸೋಕೆ ಬಿಟ್ಬಿಟ್ಟು ನೆಕ್ಸ್ಟು ತಣ್ಣೀರಲ್ಲಿ ತೊಳೆಯಿರಿ. ನೆಕ್ಸ್ಟು ಸ್ಟೆಪ್ ನಂಬರ್ 5, ಟೋನಿಂಗ್. ಮುಖ ತೊಳೆದ್ಮೇಲೆ ಕಾಟನ್ ಪ್ಯಾಡ್ಗೆ ಟೋನರ್ ಹಾಕ್ಕೊಂಡು ಮುಖನ ಎಲ್ಲ ಕಡೆ ಪ್ಯಾಟ್ ಮಾಡಿ. ಇದರಿಂದ ಪೋರ್ಸ್ ಟೈಟಾಗಿ pH ಬ್ಯಾಲೆನ್ಸ್ ಆಗುತ್ತೆ. ನೀವು ರೋಸ್ ವಾಟರ್ ಕೂಡ ಸಹ ನೀವು ನ್ಯಾಚುರಲಾಗಿ ಟೋನರಾಗಿ ಯೂಸ್ ಮಾಡ್ಬೋದು. ಸ್ಟೆಪ್ ನಂಬರ್ 6, ಸಿರಮ್. ನೀವು ನಿಮ್ಮ ಸ್ಕಿನ್ಗೆ ಸೂಟಬಲ್ ಆಗೋಂಥ ಸಿರಮ್ನ ಆಯ್ಕೆ ಮಾಡಿ. ಅಂತೇಳಿದ್ರೆ ನೀವು ವಿಟಮಿನ್ ಸಿ ಇದ್ದರೆ ನಿಮಗಿದು ಗ್ಲೋ ಕೊಡುತ್ತೆ. ಮತ್ತು ನಯಸಿನಮೈಡ್ ಇದ್ದರೆ ನಿಮ್ಮನ್ನ ಆಯಿಲ್ ಕಂಟ್ರೋಲ್ ಮಾಡುತ್ತೆ ನಿಮ್ಮ ಫೇಸಲ್ಲಿ. ಹೈಲುರಾನಿಕ್ ಆಸಿಡ್ ಇದ್ದರೆ ಹೈಡ್ರೇಷನ್ ಕೊಡುತ್ತೆ ನಿಮ್ಮ ಫೇಸ್ಗೆ. 2-3 ಡ್ರಾಪ್ಸ್ ಹಾಕಿ ಮುಖಕ್ಕೆ ಲೈಟಾಗಿ ಪ್ಯಾಟ್ ಮಾಡಿ ಮತ್ತು ಅಬ್ಸರ್ವ್ ಆಗೋಕ್ಕೆ ಬಿಡಿ. ಅದನ್ನು 1 ನಿಮಿಷ 2 ನಿಮಿಷ ಅಬ್ಸರ್ವ್ ಆಗೋಕ್ಕೆ ಬಿಟ್ಬಿಡಿ. ನೆಕ್ಸ್ಟು ಐ ಕ್ರೀಮ್ ಮಾಯ್ಶ್ಚರೈಸರ್. ಕಣ್ಣಿನ ಸುತ್ತ ಲೈಟಾಗಿ ನೀವು ಐ ಕ್ರೀಮ್ನ ಹಚ್ಚಿ ರಿಂಗ್ ಫಿಂಗರ್ ಯೂಸ್ ಮಾಡಿ ಟೈಟ್ ಮಾಡಿ ನಂತರ ಇಡೀ ಮುಖಕ್ಕೆ ಕುತ್ತಿಗೆಗೆ ನೀವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ನೆಕ್ಸ್ಟು ನೀವು ಸ್ಟೆಪ್ ನಂಬರ್ 8, ಸನ್ಸ್ಕ್ರೀಮ್ನ ನೀವು ಯಾವಾಗಲೂ ಮಿಸ್ ಮಾಡಬೇಡಿ. ಯಾಕಂತೇಳಿದ್ರೆ ನೀವು ಸನ್ನಿಂದ ಪ್ರೊಟೆಕ್ಟ್ ಆಗಬೇಕಾಗುತ್ತೆ. ನೀವು ಎಷ್ಟೇ ಮಾಯ್ಶ್ಚರೈಸರ್, ಸಿರಮ್ ಮತ್ತು ಕ್ರೀಮ್ ಎಷ್ಟೇ ಅಪ್ಲೈ ಮಾಡಿದ್ರು ನೀವು ಸನ್ಸ್ಕ್ರೀಮ್ ಬಿಟ್ರಿ ಅಂತ ಹೇಳಿದ್ರೆ ಎಲ್ಲ ವೇಸ್ಟ್ ಆಗುತ್ತೆ. ಅದರಿಂದ ನೀವು ಸನ್ಸ್ಕ್ರೀಮ್ನ ಒಂದೊಳ್ಳೆ SPF 30+ ಮತ್ತು 50 ಇರೋದನ್ನು ನೀವು ಸನ್ಸ್ಕ್ರೀಮ್ನ ಆಯ್ಕೆ ಮಾಡಿ ಸನ್ಸ್ಕ್ರೀಮ್ನ ಅಪ್ಲೈ ಮಾಡಿ. ದಿನ ಅಪ್ಲೈ ಮಾಡಿ. ನಿಮ್ಮ ಸ್ಕಿನ್ ರೊಟೀನಲ್ಲಿ ಅದೇ ಮೇನ್ ಸ್ಟೆಪ್. ನಾನು ಹೇಳಿರೋಂಥ ಟಿಪ್ಸ್ನ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡಿದ್ರೆ ನಿಮಗೆ ರಿಸಲ್ಟ್ ನಿಜವಾಗ್ಲೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೀವು ಇದಕ್ಕೆ ಏನೇನು ಆ್ಯಡ್ ಮಾಡ್ಕೋಬೇಕು ಅಂತಂದರೆ ನೀವು ಚೆನ್ನಾಗಿ ನೀರು ಕುಡೀರಿ, ಹೆಲ್ದಿ ಫುಡ್ ತಿನ್ನಿ, ಒಂದೊಳ್ಳೆ ಡಯೆಟ್ನ ಸ್ಟಾರ್ಟ್ ಮಾಡಿ, ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಿ, ಒಂದೊಳ್ಳೆ ಸ್ಕಿನ್ ರೊಟೀನ್ನ ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂತ ನೀವು ಕಮೆಂಟ್ ಮಾಡಿ. ನಾನು ನಿಮಗೆ ಡೆಫಿನೆಟ್ಲಿಯಾಗಿ ಆ ವಿಡಿಯೋ ಬಗ್ಗೆ ನಾನು ಮಾತಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.